ಶಾಂತಿ. ದಿನಾಂಕ ಆಗಿದೆ 18/11/2025. ನೀವೇ ಸತ್ಯ ಅಲೌಕಿಕ ಜಾದೂಗಾರರಾಗಿದ್ದೀರಿ. ನೀವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಜಾದೂ ತೋರಿಸಬೇಕಾಗಿದೆ. ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳು ಅವರು ಪಾಸ್ವಿತಾನರಾಗುವ ಅರ್ಥಾತ್ ವಿಜಯಮಾಲೆಯಲ್ಲಿ ಬರುವ ಲಕ್ಷ್ಯವನ್ನಿಡುತ್ತಾರೆ. ಅವರ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪೇ ಇರುತ್ತದೆ. ಪುರುಷಾರ್ಥಿ ವಿದ್ಯಾರ್ಥಿಗಳು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಪ್ರೀತಿಯನ್ನಿಡುತ್ತಾರೆ. ಇಂತಹ ಪುರುಷಾರ್ಥಿಗಳೇ ಮಾಲೆಯ ಮಣಿಯಾಗುತ್ತಾರೆ. ಆ ವಿದ್ಯೆಯಿಂದ ಬ್ಯಾರಿಸ್ಟರ್ ಇತ್ಯಾದಿ ಆಗಬಹುದು. ಅದು ಕೇವಲ ಒಂದು ಜನ್ಮಕ್ಕಾಗಿ. ಅಂದ ಮೇಲೆ ಎಷ್ಟೊಂದು ರಾತ್ರಿ ಹಗಲಿನ ವ್ಯತ್ಯಾಸವಿದೆ. ಆದ್ದರಿಂದ ನೀವು ಆತ್ಮಗಳಿಗೆ ಶುದ್ಧ ನಶೆ ಇರಬೇಕು. ಇದು ಗುಪ್ತ ನಶೆಯಾಗಿದೆ. ಬೇಹದಿನ ತಂದೆಯದು ಚಮತ್ಕಾರವಾಗಿದೆ. ಇದು ಎಂತಹ ಆತ್ಮಿಕ ಜಾದೂ ಆಗಿದೆ. ಆತ್ಮವನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತೋಪ್ರಧಾನರಾಗಿ ಬಿಡಬೇಕಾಗಿದೆ. ನೀವು ಪವಿತ್ರ ಆತ್ಮನಾಗಿದ್ದೀರಿ. ಈಗ ಅಪವಿತ್ರರಾಗಿದ್ದೀರಿ. ಪುನಃ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪವಿತ್ರರಾಗಿ ಬಿಡುತ್ತೀರಿ. ಈ ಜ್ಞಾನವನ್ನು ಕೇಳಿ ನರನಿಂದ ನಾರಾಯಣ ಅಥವಾ ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಿ. ಪ್ರಿಯತಮನಾದ ನನ್ನನ್ನು ನೆನಪು ಮಾಡುತ್ತೀರಿ, ಏಕೆಂದರೆ ನಾನೇ ರಾಜಯೋಗವನ್ನು ಕಲಿಸಿದ್ದೆನು. ಇದರಿಂದ ನೀವು ಪ್ರತ್ಯಕ್ಷವಾಗಿ ನರನಿಂದ ನಾರಾಯಣರಾಗುತ್ತೀರಿ. ತಂದೆಯು ನೀವು ಆತ್ಮರಿಗೆ ಜ್ಞಾನದ 3ನೇ ನೇತ್ರವನ್ನು ಕೊಡುತ್ತಾರೆ. ಇದರಿಂದ ಆತ್ಮವು ಎಲ್ಲವನ್ನೂ ಅರಿತುಕೊಳ್ಳುತ್ತದೆ. ಶರೀರವಿಲ್ಲದೆ ಆತ್ಮವು ಮಾತನಾಡಲು ಸಾಧ್ಯವಿಲ್ಲ. ಈ ದುಃಖಂಧಾಮವನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ. ಆತ್ಮಕ್ಕೆ ಈಗ ಯಾವುದು ಸರಿ ಯಾವುದು ತಪ್ಪು ಎಂಬ ತಿಳುವಳಿಕೆ ಸಿಕ್ಕಿದೆ. ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಂದೆಯು ತಿಳಿಸಿದ್ದಾರೆ. ತಂದೆಯು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ಅಂದ ಮೇಲೆ ಪುರುಷಾರ್ಥ ಮಾಡಿ ಪಾಸ್ವಿತಾನರಾಗಬೇಕು. ಒಳ್ಳೆಯ ವಿದ್ಯಾರ್ಥಿಗಳು ಬಹಳ ಪುರುಷಾರ್ಥ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ. ಯಾವ ಮಕ್ಕಳು ಕಾಮಚಿತೆಯನ್ನೇರಿ ಭಸ್ಮವಾಗಿದ್ದಾರೆಯೋ ಅವರ ಮೇಲೆ ನಾನು ಬಂದು ಜ್ಞಾನದ ಮಲೆ ಸುರಿಸುತ್ತೇನೆ. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಪರಿಸ್ಥಾನದ ಮಾಲೀಕರಾಗಿ ಬಿಡುವಿರಿ. ಅಂದಾಗ ನೀವು ಸಹ ಜಾದೂಗಾರರಾದಿರಿ. ಈಗ ನೀವು ಮಕ್ಕಳಿಗೆ ಸರಿ ತಪ್ಪನ್ನು ಅರಿತುಕೊಳ್ಳುವ ಜ್ಞಾನ ಚಕ್ಷು ಪ್ರಾಪ್ತಿಯಾಗಿದೆ. ಆದ್ದರಿಂದ ಸತ್ಯಕರ್ಮವನ್ನೇ ಮಾಡಬೇಕಾಗಿದೆ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದು ಗುಪ್ತ ಪರಿಶ್ರಮವಾಗಿದೆ. ಆತ್ಮವೇ ತಮೋಪ್ರಧಾನವಾಗಿದೆ ಮತ್ತೆ ಸತೋಪ್ರಧಾನವಾಗಬೇಕಾಗಿದೆ. ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿ ಹೋಗಿದ್ದರು. ಯಾರು ಮೊಟ್ಟ ಮೊದಲಿಗೆ ತಂದೆಯಿಂದ ಅಗಲಿದರೋ ಅವರೇ ಮೊಟ್ಟ ಮೊದಲಿಗೆ ಮಿಲನ ಮಾಡುವರು. ಈ ಕಾಮವಿಕಾರಕ್ಕೆ ಕತ್ತಿ ಎಂದು ಹೇಳುತ್ತಾರೆ. ಕ್ರೋಧಕ್ಕೆ ಭೂತವೆಂದು ಹೇಳುತ್ತಾರೆ. ದೇವಿ ದೇವತೆಗಳು ಡಬಲ್ ಅಹಿಂಸಕರಾಗಿದ್ದರು. ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ವಿಕಾರಿ ಮನುಷ್ಯರು ತಲೆಬಾಗುತ್ತಾರೆ. ಈ ಚರಿತ್ರೆ ಭೂಗೋಳವು ಪುನಃ ಪುನರಾವರ್ತನೆಯಾಗುವುದು. ತಂದೆಯು ನಮ್ಮನ್ನು ಪುನಃ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರೆಂದು ನಿಮಗೆ ನಶೆ ಇರಬೇಕು. ಭೂತ ಭವಿಷ್ಯತ್ ವರ್ತಮಾನವನ್ನು ಅರಿತುಕೊಂಡಿದ್ದೀರಿ. ಇದೇ ಆತ್ಮಿಕ ನಶೆಯಲ್ಲಿರಿ. ತಂದೆಯು ನಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ನಾವು ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ. ಪಾಸ್ವಿತಾನರ್ ಆಗಲು ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡುವ ಗುಪ್ತ ಪರಿಶ್ರಮ ಪಡಬೇಕಾಗಿದೆ. ತಮ್ಮ ಡಬಲ್ ಲೈಟ್ ಸ್ವರೂಪದ ಮೂಲಕ ಬರುವಂತಹ ವಿಘ್ನಗಳನ್ನು ಪಾರು ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ. ಬರುವಂತಹ ವಿಘ್ನಗಳಿಂದ ಹೃದಯ ವಿದೀರ್ಣರಾಗುವ ಬದಲು ಸೆಕೆಂಡ್ನಲ್ಲಿ ಸ್ವಯಂನ ಆತ್ಮಿಕ ಜ್ಯೋತಿ ಸ್ವರೂಪ ಮತ್ತು ನಿಮಿತ್ತ ಭಾವದ ಡಬಲ್ ಲೈಟ್ ಸ್ವರೂಪದ ಮುಖಾಂತರ ಸೆಕೆಂಡ್ನಲ್ಲಿ ಹೈ ಜಂಪ್ ಹಾಕಿಬಿಡಿ. ಸದಾ ಖುಷಿಯಾಗಿರಿ ಮತ್ತು ಖುಷಿಯನ್ನು ಹಂಚಿರಿ. ಇದೇ ಎಲ್ಲದಕ್ಕಿಂತಲೂ ದೊಡ್ಡ ಹೆಮ್ಮೆಯಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.